ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಕುಸ್ತಿ ಮುಗಿಯೋ ಲಕ್ಷಣ ಕಾಣ್ತಾ ಇಲ್ಲ. ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡಿತಾ ಇದೆ. ಡಿ.ಕೆ. ಶಿವಕುಮಾರ್ ಒಂದಷ್ಟು ಪಾನ್ ಮೂವ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಟೀಮ್ ಕೂಡ ಮತ್ತಷ್ಟು ಪಟ್ಟುಗಳನ್ನ ಹಾಕ್ತಾ ಇದೆ. ಇನ್ನೊಂದು ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ. ಇನ್ನು ನಾಯಿ ಮರಿ ಮ್ಯಾಟ್ರು, ಬೀದಿ ನಾಯಿ, ಮನೆ ನಾಯಿ ಎಲ್ಲ ಕೂಡ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ. ಅದೆಲ್ಲ ವಿಷಯಗಳು ಸೇರಿದಂತೆ ಬೇರೆ ಬೇರೆ ವಿಷಯಗಳು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ಇದೆ. ನಾನು ಶಿವಕುಮಾರ್, ಎಲ್ರಿಗೂ ಕೂಡ ಈ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಈ ಪವರ್ ಶೇರಿಂಗ್ ವಿಚಾರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೊಸ ಗೂಗ್ಲಿ ಬಿಟ್ಟಿದ್ದಾರೆ. ಸಮಯ ಬಂದಾಗ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ಎನ್ನುವ ಮೂಲಕ ಹೊಸ ಚದುರಂಗದಾಟ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿ.ಕೆ. ಶಿವಕುಮಾರ್, ನನ್ನ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೇ ಗೌಪ್ಯ ಮಾತುಕತೆ ನಡೆದಿಲ್ಲ. ನಾನು ಸಿಎಂ ಮತ್ತು ಹೈಕಮಾಂಡ್ ಸೇರಿ ತೆಗೆದುಕೊಂಡಿರೋ ತೀರ್ಮಾನ, ಆ ತೀರ್ಮಾನಕ್ಕೆ ಟೈಮ್ ಬಂದಾಗ ಉತ್ತರ ಸಿಗುತ್ತದೆ. ಸಿದ್ದರಾಮಯ್ಯ ಅವರೇ ನಮ್ಮ ತೀರ್ಮಾನದ ಬಗ್ಗೆ ಜನರಿಗೆ ಸಂದೇಶ ನೀಡ್ತಾರೆ ಅಂತ ಒಂದಷ್ಟು ರಿವರ್ಸ್ ಫಾರ್ಮುಲಾಗಳನ್ನ ಮಾಡಿದ್ದಾರೆ. ಅಂದ್ರೆ ಏನೂ ಆಗಿಲ್ಲ, ಅಂಥದ್ದೇನೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿರ್ತಿದ್ರು. ನಮ್ಮಪ್ಪನೇ 5 ವರ್ಷ ಅಂತ ಯತೀಂದ್ರ ಹೇಳ್ತಿರ್ತಿದ್ರು. ಈಗ ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಹೇಳ್ತಾರೆ, ಹೈಕಮಾಂಡ್ ಹೇಳ್ಸುತ್ತೆ ಅನ್ನೋದು. ಇನ್ನು ಫಾರಿನ್ ಟೂರ್ ಬಗ್ಗೆ ಡಿ.ಕೆ.ಶಿ ಅವರಿಗೆ ಗೊತ್ತೇ ಇಲ್ವಂತೆ. ಈ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ, ವೈಯಕ್ತಿಕ ವಿಚಾರ ಇದ್ದು ಅಥವಾ ಯಾರಾದ್ರೂ ಕಳಿಸ್ತಿದ್ದಾರೋ ಗೊತ್ತಿಲ್ಲ, ಅಥವಾ ಯಾರಾದ್ರೂ ಸ್ಪಾನ್ಸರ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಕಳಿಸ್ತಾ ಇರೋರುಂಟು, ಹೋಗುವವರುಂಟು. ನಾನು ಪಕ್ಷದ ಅಧ್ಯಕ್ಷ, ಆ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಮಧ್ಯಪ್ರವೇಶ ಮಾಡಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಗೇನಾಗುತ್ತೆ, ಮನುಷ್ಯ ನನಗೇನು ಆಗಲ್ಲ ಅಂದಾಗ ವಿಚಲಿತ ಆಗ್ತಾನೆ, ಗೊಂದಲ ಮಾಡ್ಕೋತಾನೆ, ಗದ್ದಲ ಮಾಡ್ಕೋತಾನೆ, ಸೌಂಡ್ ಮಾಡ್ತಾನೆ. ಬಟ್ ಇಲ್ಲಿ ಹೈಕಮಾಂಡೇ ಹೇಳ್ಸತ್ತೆ, ಸಿದ್ದರಾಮಯ್ಯನವ್ರ ಹತ್ರ ಹೇಳ್ಸತ್ತೆ, ಅವರೇ ಹೇಳ್ತಾರೆ ಅನ್ನೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಇನ್ನೂ ಡಿ.ಕೆ. ಶಿವಕುಮಾರ್ ಆಶಾಭಾವವನ್ನ ಇಟ್ಕೊಂಡಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂತ. ಇಲ್ಲ ಅಂದ್ರೆ 2028ಕ್ಕೆ ನಾನು ಮುಖ್ಯಮಂತ್ರಿ, ಅಲ್ಲಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿರೋರು. ಇಲ್ಲ, ಮಧ್ಯಂತರದಲ್ಲಿ ಏನೋ ಆಗಂಗಿದೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯ ಪ್ರಕಾರ. ಡಿ.ಕೆ. ಶಿವಕುಮಾರ್ ಕಡೆಯವರು ಸುಮ್ಮನೆ ಕೂಲಾಗವ್ರೆ, ಆದ್ರೆ ಊರು ಬಿಟ್ಟು ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇರೋದು ಸಿದ್ದರಾಮಯ್ಯ ಟೀಮ್. ಇನ್ನೊಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಶೀಘ್ರವೇ 3ನೇ ಡೇಟ್ ಕೊಡ್ತೀವಿ ಹೀಗಂತ ರಾಮನಗರ ಎಂ.ಎಲ್.ಎ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ನಮ್ಮ ಗುರುಗಳು ಜಪಕ್ಕೆ ಕುಳಿತಿದ್ದಾರೆ, ಅತಿ ಶೀಘ್ರದಲ್ಲಿ ಕೊನೆ ಡೇಟ್ ಕೊಡ್ತೇವೆ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಹೈಕಮಾಂಡ್ಗೆ ಲಾಸ್ಟ್ ವಾರ್ನಿಂಗ್ ನೀಡ್ತಾರಾ ಅಥವಾ ಡಿ.ಕೆ.ಶಿ ಇದು ಲಾಸ್ಟ್ ಚಾನ್ಸ್ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನು ಫಾರಿನ್ ಟೂರ್ ಬಗ್ಗೆಯೂ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನನಗೆ ರಾಮನಗರವೇ ಫಾರಿನ್, ನನಗಿಲ್ಲಿ ಸಾಕಷ್ಟು ಕೆಲಸ ಇದೆ, ಬೆಳಗ್ಗೆ ಎದ್ದು ಕ್ಷೇತ್ರಕ್ಕೆ ಬಂದ್ರೆ ಇಲ್ಲೇ ಕಾಣುತ್ತೆ, ಕ್ಷೇತ್ರದ ಜನರೇ ಸಹೋದ್ಯೋಗಿಗಳು ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು. ಜೊತೆಗೆ ಶಾಸಕರು ಎಲ್ಲೂ ಹೋಗ್ಬಾರ್ದಾ, ಜೀವನದಲ್ಲಿ ಬರೀ ರಾಜಕಾರಣ ಅಷ್ಟೇನಾ, ಇದು ಪ್ರಜಾಪ್ರಭುತ್ವ, ಏಕೆ ಅಂತ ಕೇಳೋದಕ್ಕೆ ನಮಗೆ ಹಕ್ಕಿಲ್ಲ ಅಂತ ಹೇಳಿದ್ರು. ರಾಮನಗರನೇ ಫಾರಿನಾ? ಇಕ್ಬಾಲ್ ಹುಸೇನ್ ಡಿ.ಕೆ. ಶಿವಕುಮಾರ್ ಜಪ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಪರವಾಗೇ ಮಾತಾಡಬೇಕು, ಬೇರೆ ಮಾತಾಡಂಗಿಲ್ಲ, ಬೇರೆ ದಾರಿ ಇಲ್ಲ. ಅವ್ರ ನಾಯಕರು ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ. ಇನ್ನು ಈಗ ನುಡಿದಂತೆ ನಡೆಯುವವರು ಯಾರಿರ್ತಾರೆ ಹೇಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಮಾತಿನ ಮೇಲೆ ನಿಲ್ಲೋದಿಲ್ಲ ಹೀಗಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ, ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಗೆ ಕೂಡಲೇ ಹೈಕಮಾಂಡ್ ಎಂಟ್ರಿ ಆಗಿ ಇತ್ಯರ್ಥ ಮಾಡಬೇಕಿದೆ. ಹೈಕಮಾಂಡ್ ಎಲ್ಲವನ್ನ ಗಮನಿಸದೆ ಸೂಕ್ತ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತದೆ. ನಾವು ಮೊದಲ ಬಾರಿ ಶಾಸಕರಾಗಿದ್ದೇವೆ, ಹೈಕಮಾಂಡ್ ಬಳಿ ಹೋಗಿ ಮಾತನಾಡುವಷ್ಟು ದೊಡ್ಡವರಲ್ಲ, ಮಾಧ್ಯಮಗಳ ಮೂಲಕ ಮನವಿ ಮಾಡ್ಕೊಳ್ತಿದ್ದೇವೆ. ಡಿ.ಕೆ.ಶಿ ಇವತ್ತೇ ಸಿಎಂ ಆಗ್ಲಿ ಎನ್ನುವವರಲ್ಲಿ ನಾನು ಮೊದಲಿಗ. ಅಧಿಕಾರ ಹಂಚಿಕೆ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ, ಡಿಸೆಂಬರ್ನಲ್ಲಿ ಡಿ.ಕೆ.ಶಿ ಸಿಎಂ ಆಗ್ತಾರೆ ಅಂತ ರಕ್ತದಲ್ಲಿ ಬರೆದು ಕೊಡುವೆ ಎಂದಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತಿದ್ದೇನೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದ್ರು. ಡಿಸೆಂಬರ್ ಮುಗಿದೋಯ್ತಪ್ಪ, ಜನವರಿ ಮುಗೀತು, ಫೆಬ್ರವರಿ ಬಂತು. ಅಂದ್ರೆ ಡಿಸೆಂಬರ್ 2025 ಒಂದು ಬರ್ದಿರಲಿಲ್ಲ, 26 ಒಂದು ಬರ್ದಿದ್ದೀರ. ಹಾಗಾದ್ರೆ ಬಹಳ ಕಾಮಿಡಿ ಮಾಡ್ತಾರೆ ಚನ್ನಗಿರಿ ಎಂ.ಎಲ್.ಎ. ಪವರ್ ಶೇರಿಂಗ್ ಬಗ್ಗೆ ನನ್ನನ್ನ ಕೇಳಲೇಬೇಡಿ. ಸಿಎಂ ಕುರ್ಚಿ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲು ಎಂಎಲ್ಸಿ ಯತೀಂದ್ರ ನಿರಾಕರಿಸಿದ್ದಾರೆ. ಕುರ್ಚಿಯ ವಿಚಾರವಾಗಿ ನಾನು ನವೆಂಬರ್ನಿಂದಲೂ ಮಾತನಾಡ್ತಾ ಬಂದಿದ್ದೇನೆ, ಯಾರೋ ಹೇಳಿಕೆ ನೀಡಿದ್ರೆ ನಾನು ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂರೋದಿಲ್ಲ. ಇನ್ ಮುಂದೆ ಈ ಬಗ್ಗೆ ನನ್ನನ್ನ ಕೆಣಕ್ಬೇಡಿ, ಕೇಳಬೇಡಿ ಅಂತ ಹೇಳುವ ಮೂಲಕ ಚರ್ಚೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಏನು ರಾಜ್ಯದಲ್ಲಿ ಸಚಿವರು ಮತ್ತು ಶಾಸಕರು ಫಾರಿನ್ ಟ್ರಿಪ್ ಬಗ್ಗೆ ಯತೀಂದ್ರ ಕ್ಲಾರಿಟಿ ಕೊಟ್ಟಿದ್ದಾರೆ. ತಮ್ಮ ಸ್ವಂತ ಹಣದಲ್ಲಿ ವಿದೇಶಕ್ಕೆ ಹೋಗ್ತಿದ್ದಾರೆ, ವೈಯಕ್ತಿಕ ಪ್ರವಾಸ ಎಂದ ಮೇಲೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ? ಪ್ರವಾಸಕ್ಕೂ ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳಿಗೆ ಯಾವುದೇ ಸಂಬಂಧವಿಲ್ಲ, ನನ್ನನ್ನ ಯಾರೋ ಪ್ರವಾಸ ಕರೆದಿಲ್ಲ, ನಾನು ಹೋಗ್ತಾನೂ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಜೆಟ್ ಟೈಮಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನ್ ಬೇಕು ಕಾಸು ಕೊಡಿ, ಇವು ಯೋಜನೆ ಕೊಡಿ ಅಂತ ಸಿಎಂ ಮನೆ ಬಾಗ್ಲು ಹೋಗ್ತಾರೆ. ಬಜೆಟ್ ಆಗುವಂತ ಟೈಮಲ್ಲಿ ಕ್ಷೇತ್ರಕ್ಕೆ ಡಿಮ್ಯಾಂಡ್ ಮಾಡದೆ ಇವ್ರು ಯಾಕೆ ಊರು ಬಿಡ್ತಾವ್ರೋ ಗೊತ್ತಿಲ್ಲ.
ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಇದನ್ನ ಘೋಷಣೆ ಮಾಡಿ ಲೆಟರ್ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಇವ್ರನ್ನ ವಿದೇಶಕ್ಕೆ ಹೋಗ್ತಾವ್ರೆ ಅಂದ್ರೆ ಗ್ರೇಟ್. ಅಂದ್ರೆ ಕ್ಷೇತ್ರ ಸುಭಿಕ್ಷವಾಗಿದೆ. ಯಾರ್ಯಾರು MLA ಹೋಗ್ತಾರಲ್ಲ ವಿದೇಶಕ್ಕೆ, ಅವ್ರ ಕ್ಷೇತ್ರ ಎಲ್ಲ ಅದ್ಭುತವಾಗಿ ಡೆವಲಪ್ಮೆಂಟ್ ಆಗಿದೆ. ಹಾಗಾಗಿ CM ಹತ್ರ ಕೇಳೋದೇನಿಲ್ಲ, ಇವ್ರ ಪಾಡಿಗೆ ಇವ್ರು ಹೊಡ್ತಾವ್ರೆ, ನೋಡ್ಬೇಕು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅತ್ಯಂತ ಅನ್ಯೋನ್ಯವಾಗಿದ್ದಾರೆ. ಅವರ ನಡುವೆ ಯಾವುದೇ ದೊಡ್ಡ ಮಟ್ಟದ ವೈಮನಸ್ಸಿಲ್ಲ. ಈಗಂತ ಊಹಾಪೋಹಗಳಿಗೆಲ್ಲ ಸ್ಟ್ರಾಂಗ್ MLA, ಪವರ್ಫುಲ್ MLA ಪ್ರದೀಪ್ ಈಶ್ವರ್ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡಿದ್ರು. ನಾಯಕತ್ವ ಬದಲಾವಣೆ ಬಗ್ಗೆ ಸಣ್ಣ ಮಟ್ಟದ ಚರ್ಚೆಗಳು ನಡೆಯುತ್ತಿರುವುದು ನಿಜ. ಒಂದು ದೊಡ್ಡ ಪಕ್ಷ ಎಂದ್ಮೇಲೆ ಇಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಇದನ್ನೇ ದೊಡ್ಡ ಹಗರಣ ಎನ್ನುವಂತೆ ಬಿಂಬಿಸುವುದು ತಪ್ಪು. ಇಬ್ಬರು ಜೊತೆಯಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ನಾಯಕತ್ವದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ನಮ್ಮ ಹೈಕಮಾಂಡ್. ದೆಹಲಿ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅಂತ ಪ್ರದೀಪ್ ಈಶ್ವರ್ ಹೇಳಿದರು. ಬಿಜೆಪಿ ಮತ್ತು JDS ನಾಯಕರ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ್ದು, ವಿರೋಧ ಪಕ್ಷದವರಿಗೆ ಮಾಡಲು ಕೆಲಸ ಇಲ್ಲ. ನಮ್ಮ ಶಾಸಕರ ವೈಯಕ್ತಿಕ ಮತ್ತು ಅಧಿಕೃತ ಪ್ರವಾಸಗಳನ್ನ ಗುರಿಯಾಗಿಸಿಕೊಳ್ತಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ ಮತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಮನೆ ಗೆದ್ದಿದೆ. ಇದನ್ನ ಸಹಿಸಲಾಗದ ಇಂತಹ ಚರ್ಚೆಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಮಾತನ್ನ ಕೇಳ್ತಾ ಇದ್ರೆ ಖುಷಿ. ಪ್ರದೀಪ್ ಈಶ್ವರ್ ಅವರು ಅಂದುಕೊಂಡಂತೆ ಆಗಿರಿ ಈಗಾಗಲೇ ಮಂತ್ರಿ ಆಗಿರ್ಬೇಕಾಯ್ತು. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕ್ಯಾಬಿನೆಟ್ ಅಲ್ಲಿ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಬೀದಿ ನಾಯಿಗಳಲ್ಲ, ಯಾವತ್ತಿದ್ರು ನಿಯತ್ತಿನ ನಾಯಿಗಳು ಅಂತ ಸೈಲೆಂಟ್ ಆಗಿ ಸಚಿವ HC ಮಹದೇವಪ್ಪಗೆ ಮಾಜಿ ಸಂಸದ DK ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಮಹದೇವಪ್ಪ ಅವರು ಯಾವುದೇ ನಾಯಿಗೆ ಹೋಲಿಕೆ ಮಾಡಿ ಮಾತನಾಡಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬೀದಿ ನಾಯಿಗೆ ಊಟ ಹಾಕೋದು ಏತಕ್ಕೆ? ಅವು ನಮ್ಮನ್ನ ಕಾಯುತ್ತವೆ ಅಂತ ತಾನೆ. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತಾರೆ. ಹಲವು ಸನ್ನಿವೇಶಗಳಲ್ಲಿ ಆ ನಾಡ್ನುಡಿ ಕೇಳಿದ್ದೇವೆ. ನಾಯಿಗಳು ಯಜಮಾನನ ಋಣ ತೀರಿಸುತ್ತವೆ, ಅದರ ಸ್ವಭಾವವೇ ಹಾಗೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಶಾಸಕರ ಪ್ರವಾಸದ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಅವರು ಶಾಸಕರಾಗಿ ಇರೋದ್ರಿಂದ ಅವರನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ನೀವು ಶಾಸಕರಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನೀವು ಶಾಸಕರಾಗಲು ಪ್ರಯತ್ನಿಸಿ. ಕೆಲವರು ವಿಶ್ವಾಸಕ್ಕೆ ಹೋಗ್ತಾರೆ, ಮತ್ತೆ ಕೆಲವರು ದೇಶ ನೋಡಕ್ ಹೋಗ್ತಾರೆ, ಇನ್ನು ಕೆಲವರು ಅಧ್ಯಯನಕ್ಕಾಗಿ ಹೋಗ್ತಾರೆ. ಇಲ್ಲಿ ವ್ಯಾಖ್ಯಾನ ಮಾಡುವಂಥದ್ದಿಲ್ಲ. ಹಾಗಾಗಿ ಶಾಸಕರು ವಿದೇಶಕ್ಕೆ ಹೋಗಿ ಬರ್ತಾರೆ. ಇದರಲ್ಲಿ ಅಪಾರ್ಥ ಕಲ್ಪಿಸುವ ಅಗತ್ಯವಿಲ್ಲ. ಕೆಲಸಗಳ ಒತ್ತಡ, ಗೊಂದಲಗಳ ಮಧ್ಯೆ ಕುಟುಂಬ ಹಾಗೂ ಸ್ನೇಹಿತರ ವಿದೇಶ ಪ್ರವಾಸ ಎಲ್ರಿಗೂ ನೆಮ್ಮದಿ ನೀಡುತ್ತದೆ ಅಂತ ಗೊಂದಲಗಳಿಗೆ ಕ್ಲಾರಿಟಿ ಕೊಡೋಕೆ ಸುರೇಶ್ ಪ್ರಯತ್ನ ಮಾಡಿದ್ರು. ಕರೆಕ್ಟ್. ನಾಯಿ ಒಂದೊತ್ತನ್ನ ಹಾಕಿದ್ರು ಕೂಡ ನಿಯತ್ತಾಗಿರುತ್ತೆ. ಮನುಷ್ಯ ಅನ್ನೋ ಪ್ರಾಣಿಗೆ ನಿಯತ್ತಿಲ್ಲ. ಎಲ್ರಿಗೂ ಅಪ್ಲೈ ಅದು. ಯಾರ್ಯಾರು ನಿಯತ್ತಿಲ್ಲ ಅವ್ರೆಲ್ರಿಗೂ. ಇನ್ನು CM ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ತೀವ್ರವಾಗಿ ಹರಿಹಾಯ್ದಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಪ್ರತಾಪ್ ಸಿಂಹ, ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸುಳ್ಳು ಹೇಳ್ತಾರೆ. ಬರೀ ರಾಜ್ಯದ ಜನರಿಗಷ್ಟೇ ಅಲ್ಲ, DK ಶಿವಕುಮಾರ್ ಅವರಿಗೂ ಸುಳ್ಳು ಹೇಳಿದ್ದಾರೆ. 2 ವರ್ಷ ಆದ್ಮೇಲೆ CM ಕುರ್ಚಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅದ್ರೀಗ ದೇವರಾಜ್ ಅರಸು ರೆಕಾರ್ಡ್ ಮರಿಬೇಕು ಅಂತಾರೆ. ಅದು ಮುರಿದಾಯ್ತು. ಮಗನ್ ಕೈಯಲ್ಲಿ ನಮ್ಮಪ್ಪನೇ 5 ವರ್ಷ CM ಆಗ್ಬೇಕು ಅಂತ ಹೇಳಿಸ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ್ದು DK ಶಿವಕುಮಾರ್. ಅವ್ರಿಗೂ ಸಿದ್ದರಾಮಯ್ಯ ಸುಳ್ಳು ಹೇಳ್ಕೊಂಡೇ ಬರ್ತಿದ್ದಾರೆ. ತನ್ನನ್ನು ಅಧಿಕಾರಕ್ಕೆ ತರುವುದಕ್ಕೆ ಕಾರಣೀಭೂತರಾದ ವ್ಯಕ್ತಿಗೆ ಸುಳ್ಳು ಹೇಳುವವರು ಮತದಾರರಿಗೆ ಸುಳ್ಳು ಹೇಳದೇ ಇರ್ತಾರಾ? 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳು ಹೇಳಿಕೊಂಡೇ ಅಧಿಕಾರ ಮುಂದುವರಿಸಿದ್ದಾರೆ ಅಂತ ಪ್ರತಾಪ್ ಸಿಂಹ ಕುಟುಕಿದ್ದಾರೆ. ಬಿಜೆಪಿಯವ್ರು ಕರೆಕ್ಟ್ ಆಗಿದ್ರೆ ಯಾಕೆ ಹಿಂಗಾಗಿರೋದು? ನಿಮ್ಮ ಅಧಿಕಾರ ಕೊಟ್ಟಾಗ ಏನ್ ಕಡದ್ ಕಟ್ಟೆ ಹಾಕಿದ್ರಿ ಅಂತ ಜನ ಕೇಳ್ತಾರೆ. ಎಲ್ಲಾ ಶಾಸಕರನ್ನ ಫಾರಿನ್ ಟ್ರಿಪ್ ಕಳಿಸಿ ಸಿದ್ದರಾಮಯ್ಯ ಜನರನ್ನ ಫೂಲ್ ಮಾಡೋಕ್ ಹೋಗುದಿಲ್ಲ ಅಂತ CM ವಿರುದ್ಧ ಬಿಜೆಪಿ MLC H ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಿರೋ ವಿಚಾರವಾಗಿ ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ್ರು. ಈ ವೇಳೆ ಕರ್ನಾಟಕದ ರಾಜಕಾರಣ ಅಧೋಗತಿಗೆ ಹೋಗಿದೆ. ಇವರ ಆಡಳಿತ ನೋಡಿ ಜನ ನಗ್ತಿದ್ದಾರೆ. ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೋಗ್ತಾರೆ ಅಂತ ತಿಳಿದುಕೊಳ್ಳದಷ್ಟು ಜನರಿಂದ ಅಡ್ರಲ್ಲ. ಕರ್ನಾಟಕದಲ್ಲಿ 90% ಸಾಕ್ಷರತೆ ಇದೆ. ಜನರಿಗೆ ನೀವ್ ಏನ್ ಮಾಡ್ತೀರಾ ಅನ್ನೋದು ಅರ್ಥ ಆಗುತ್ತೆ. ಜನರನ್ನ ಸಿದ್ದರಾಮಯ್ಯ ಫೂಲ್ ಮಾಡೋಕ್ ಆಗೋದಿಲ್ಲ. ಸಿದ್ದರಾಮಯ್ಯ ಅವರೇ ಏನೇ ಇದ್ರು ನೇರವಾಗಿ ಹೇಳಿ. ಕುರ್ಚಿ ಉಳಿಸಿಕೊಳ್ಳಲು ಈ ಸರ್ಕಸ್ ಬೇಕಾ? ಇದರಿಂದ ಏನ್ ಪ್ರಯೋಜನ? 2.5 ವರ್ಷದಿಂದ ಹೀಗೆ ಹೋಗ್ತಾ ಇದೆ. ಕರ್ನಾಟಕದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ, ಬರೀ ಕಿರ್ಚಾಟ ಎರ್ಚಾಟ ನಡೀತಾ ಇದೆ. ಸಿದ್ದರಾಮಯ್ಯನವರೇ ಈ ನಾಟಕ ನಿಲ್ಲಿಸಿ ಗಂಭೀರವಾಗಿ ಜನರ ಕೆಲಸ ಮಾಡಿ. ಜನ ಓಟ್ ಕೊಟ್ಟಿರೋದು ವಿದೇಶಕ್ಕೆ ಹೋಗೋಕ್ಕಲ್ಲ, ಒಬ್ರಿಗೊಬ್ರು ಕಿತ್ತಾಡಲು ಬೈದಾಡಲು ಅಧಿಕಾರ ಕೊಟ್ಟಿಲ್ಲ. ಜನರ ಕೆಲಸ, ನಾಡಿನ ಅಭಿವೃದ್ಧಿ ಕೊಟ್ಟಿರೋ ಓಟ್ ಇದು. ಅದು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ಇದು ಸರಿಯಲ್ಲ ಅಂತ H ವಿಶ್ವನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಳ್ಳಿ ಅಕ್ಕಿ H ವಿಶ್ವನಾಥ್ ಸಿದ್ದರಾಮಯ್ಯನವ್ರ ಹಳೆ ಆಪ್ತ, ಕಾಂಗ್ರೆಸ್ ಪರ ಕಾರಣೀಭೂತ ಇವರೇ. ಅವ್ರನ್ನ ಕಾಂಗ್ರೆಸ್ ಸೇರಿಸಿ 2 ಸಲ ಮುಖ್ಯಮಂತ್ರಿ ಮಾಡಿಸಿ, ವಿಪಕ್ಷ ನಾಯಕನ್ ಮಾಡಿಸಿ, ನೀವೇ ಹಿಂಗಾಡಿದ್ರೆ ಹೆಂಗೆ ವಿಶ್ವನಾಥ್ ಅವರೇ?
ಒಂದೇ ಸಮುದಾಯದವರು ಬೇರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಅವರನ್ನ ಮುಂಬೈನ ಲೋಕಭವನದಲ್ಲಿ ಪ್ರಧಾನಿ ಮೋದಿ ಅಪ್ಪುಗೆಯೊಂದಿಗೆ ಸ್ವಾಗತಿಸಿದ್ದಾರೆ ಹಾಗೂ ಉಭಯ ನಾಯಕರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿ ಪರಿಶೀಲನೆ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಕಾರವನ್ನ ಮತ್ತಷ್ಟು ಹೆಚ್ಚಿಸುವ ಗುರಿಯೊಂದಿಗೆ ಸಭೆ ನಡೆಸಲಾಗಿದೆ. ದ್ವಿಪಕ್ಷೀಯ ಸಭೆ ನಂತರ ರಕ್ಷಣೆ, ವ್ಯಾಪಾರ, ಕೌಶಲ್ಯ, ಆರೋಗ್ಯ ಮತ್ತು ಪೂರೈಕೆ ಸರಪಳಿಗಳಂತಹ ಕ್ಷೇತ್ರಗಳಲ್ಲಿ ಸುಮಾರು 1 ಡಜನ್ ಒಪ್ಪಂದಗಳಿಗೆ ಸಹಿ ಹಾಕುವ ಸಾಧ್ಯತೆ ಇದೆ. ಇನ್ನು ಫೆಬ್ರವರಿ 19 ಗುರುವಾರದಂದು ದಿಲ್ಲಿಯಲ್ಲಿ ನಡೆಯಲಿರತಕ್ಕಂಥ ಎಐ ಶೃಂಗಸಭೆಯಲ್ಲಿ ಮ್ಯಾಕ್ರನ್ ಭಾಗಿಯಾಗಲಿದ್ದಾರೆ. ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷದ ಮುಖ್ಯಸ್ಥ ತಾರಿಕ್ ರೆಹಮಾನ್ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಮೂಲಕ 2 ವರ್ಷಗಳ ಅನಿಶ್ಚಿತತೆಯ ನಂತರ ಬಾಂಗ್ಲಾದೇಶಕ್ಕೆ ಹೊಸ ನಾಯಕ ಸಿಕ್ಕಂತಾಗಿದೆ. ರಾಜಧಾನಿ ಢಾಕಾದ ದಕ್ಷಿಣ ಪ್ಲಾಜಾದಲ್ಲಿ ಅದ್ದೂರಿ ಸಮಾರಂಭ ಆಯೋಜಿಸಲಾಗಿತ್ತು. ಸಂಜೆ 4:15 ಸುಮಾರಿಗೆ ಅಧ್ಯಕ್ಷ ಮೊಹಮ್ಮದ್ ಶಾಬುದ್ದೀನ್ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ ತಾರಿಕ್ ರೆಹಮಾನ್ 49 ಸಂಸತ್ ಸದಸ್ಯರನ್ನ ಸಚಿವರನ್ನಾಗಿ ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಹಿಂದೂ ಸಮುದಾಯದ ನಿತಾಯ್ ರಾಯ್ ಚೌಧರಿ ಹಾಗೂ ಬೌದ್ಧ ಸಮುದಾಯದ ದೀಪನ್ ದಿವಾನ್ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷ. ಇನ್ನು ಪ್ರಧಾನಿ ಮೋದಿಯವರ ಬದಲು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಮತ್ತು ಲೋಕಸಭಾ ಪ್ರಧಾನ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಸಿಂಗ್ ಅವರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಇನ್ನು ನಿಷೇಧಿತ ಅವಾಮಿ ಲೀಗ್ನ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಪದಚ್ಯುತಗೊಳಿಸಿದ ನಂತರ ನಡೆದ ಮೊದಲ ಚುನಾವಣೆಯಲ್ಲಿ ತಾರಿಕ್ ನೇತೃತ್ವದ ಬಿಎನ್ಪಿ 297 ಸ್ಥಾನಗಳಲ್ಲಿ 222 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬಂದಿದೆ. ಡಾರ್ಕ್ ಪ್ರಿನ್ಸ್ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷ ಜಿಯಾ ಉರ್ ರೆಹಮಾನ್ ಹಾಗೂ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಹಿರಿಯ ಪುತ್ರನಾಗಿದ್ದಾರೆ. ಇಂತೂ ಬಾಂಗ್ಲಾದಲ್ಲಿ ನೆಮ್ಮದಿ ಸಿಗುತ್ತಾ ನೋಡ್ಬೇಕು ಮುಂದಕ್ಕೆ. ತಾವೇನ್ ಹೇಳ್ತೀರಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಬಗ್ಗೆ ಡಿಕೆ ಮುಖ್ಯಮಂತ್ರಿ ಆಗ್ತಾರಾ, ಆಗಲ್ವಾ? ಸಿದ್ದರಾಮಯ್ಯ ಎಳಿಯಲ್ವಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.